ನೀರು ಬೀಳತ್ತೀರಿ ಈಗ ಮತ್ತು ಉಲ್ಟಾ ಆಗೈತಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಆಗೋಣ ವಿಡಿಯೋ ಮಾಡ್ಲತ್ತೀನಿ. ಎದಕ್ಕೆ ವಿಡಿಯೋ ಮಾಡತ್ತಿರಲಿಲ್ಲ ಅಂದ್ರೆ ಈ ಕಡೆ ನಮ್ಮ ಕಡೆ ಅಂತಲ್ಲ, ಎಲ್ಲ ಕಡೆನ ಭಾಳ ಗಾಳಿ ಬಿಟ್ಟಿತ್ತು. ಆಮ್ಯಾಗ ಮೈಕ್ದಾಗ ಮಾತಾಡ್ರೂ ಅದು ಭಾಳ ವರ್ರ ಅಂತೇಳಿ ಸೌಂಡ್ ಬರ್ತಿತ್ತು. ಅದಕ್ಕೆ ವಿಡಿಯೋ ಮಾಡತ್ತಿರಲಿಲ್ಲ. ಇವತ್ತು ಸ್ವಲ್ಪ ಕೆಲಸ ಐತಿ. ಏನು ಕೆಲಸ ಅಂದ್ರೆ, ಇಲ್ಲಿ ಬಾಳೆ ಗಿಡದಾಗ ನಾವು ಜೋಳದ ಮೇವು ಹಾಕಿದ್ದೆವು. ಅದು ಜೋಳದ ಮೇವು ತೆಗ್ದೆವು. ಆಮ್ಯಾಗ ಅದು ಈಗ ಕೊಯ್ತೀವಲ್ಲ, ಕೊಯ್ಯೋಣ ಮತ್ತು ಅದು ಜಿಗ್ತೈತಿ. ಈಗ ಅದನ್ನ ಬಿಡ್ಬೇಕಂಥೇಳಿ ಮಾಡಿದ್ದೆವು. ಅದರ ನಡುವು ಸ್ವಲ್ಪ ರೂಟ್ರು ಹೊಡಿಸಿ ಬೋದ್ ಮಾಡೋ ಐತೆ ಅಂಥೇಳಿ ಈಗೆಲ್ಲ ತೆಗೆದ ರೂಟ್ರು ಹೊಡಿಸ್ಬೇಕಾಗೈತಿ. ಅದಕ್ಕೆ ಈಗ ತೆಗೆದ್ರೆ ಎಮ್ಗಳಿಗೆ ಮೇವೂ ಆಗ್ತೈತಿ, ಆಮ್ಯಾಗ ಇಲ್ಲಿ ಬಾಳೆ ಗಿಡನೂ ಸ್ವಚ್ಛ ಆಗ್ತಾವ ಅಂಥೇಳಿ. ಇವಾಗ ಗಾಳಿ ಕಡಿಮೆ ಆಗೈತಿ. ಭಾಳಷ್ಟು ಗಾಳಿ ಇಲ್ಲ ಅಂದ್ರೆ ಮಧ್ಯಾಹ್ನ ಅದು ಬಿಡ್ತೈತಿ. ಇವಾಗ ಸ್ವಲ್ಪ ಸಂಪೈತಿ ಬೆಳಿಗ್ಗೆ ಹೇಳೋಣ. ಆಮ್ಯಾಗ ಇದು ಬಾಳೆ ಗಿಡದ ಇಲ್ಲಿ ಒಂದು ಬೆಲ್ ಬಂದಿರಲ್ಲ, ಅದನ್ನೆಲ್ಲ ತೆಗ್ದೀವಿ. ಇವಾಗ ಒಂದೇ ಪಟ್ಟ ಹಿಡ್ಕೊಂಡು ಜೋಳದ ಮೇವು ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ರೂಟ್ರದಾಗೆಲ್ಲ ಸಿಗ್ತೈತಿ, ಚಲೋ ಆಗೋದಿಲ್ಲ. ಮತ್ತು ಈ ಕಡೆ ನಮ್ಮ ಎಮ್ಗಳಿಗೆ ಮೇವೂ ಆಗ್ತೈತೆ ಅಂಥೇಳಿ ಇವಾಗ 3 ಪಟ್ಟ ಅದು, ಇನ್ನು 15 ಪಟ್ಟ ಅದಾವು. ಸ್ವಲ್ಪ ಚಹಾ ಕುಡಿದು ಬರಾಕೊಂತೀನಿ. ಚಹಾ ಕುಡಿದು ಬಂದು ಮತ್ತು ಕೆಲಸ ಚಾಲೂ ಮಾಡ್ತೀನಿ. ಚಹಾ ಕುಡಿಯಾಕಂತೇಳಿ ಮನೆಗೆ ಹೋಗಿದ್ನಿ. ನಮ್ಮ ಅಕ್ಕ ಸ್ವಲ್ಪ ಬದ್ನಿಕಾಯಿ ತಂದು ಕೊಡತ್ತಂದ್ರು. ಅದಕ್ಕೆ ಬದ್ನಿಕಾಯಿ ತರಕ್ಕೆ ಬಂದೀನಿ. ಇಲ್ಲಿ ಜಾಸ್ತಿ ಹುಳುಕಾಗ್ಯಾವು ಇಲ್ಲಿ, ಮತ್ತು ಆ ಕಡೆ ಸ್ವಲ್ಪ ಅದಾವು. ಅಲ್ಲೆಲ್ಲ ನೋಡಿ ಸ್ವಲ್ಪ ತೊಗೊಂಡು ಬರ್ಬೇಕಂಥೇಳಿ. ಇಲ್ಲಿ ಬದ್ನಿಕಾಯಿನ ಆಗಿಲ್ಲ, ಸ್ವಲ್ಪ ಹುಳನ ಹತ್ತಿ ಬಿಟ್ಟವು. ಅದಕ್ಕೆ ಹೂವು ಇರ್ತಾನ ಎಲ್ಲ ಉದುರಿ ಬೀಳತ್ತವು. ಅದಕ್ಕೆ ಬೇರೆ ಕಡೆ ಹೋಗೋಣ. ಇವೆಲ್ಲ ಬದ್ನಿ ಗಿಡಗಳು ಈಗ ಕಟ್ ಮಾಡಿ ತೆಗಿಯೋದೈತಿ ಹುಟ್ರು ಬರೋಕ್ಕಿಂತ ಮೊದಲು. ಇದಕ್ಕಂದ್ರೆ ಬದ್ನಿ ಗಿಡಗಳು 2 ಗಿಡದ ನಡು ಸ್ವಲ್ಪ ಗ್ಯಾಪ್ ಐತಿ. ಅದ್ರೊಳಗನ 3 ಗಿಡ ಹಚ್ಚಿವು. ಅದಕ್ಕೆ ಅಲ್ಲಿ ಆ ಬಾಳೆ ಗಿಡದ ಬೆಳವಣಿಗೆನೂ ಆಗ್ಲತ್ತಿಲ್ಲ. ಇದು ಜೋಳದ ಮೇವೆಲ್ಲ ತೆಗಿಯೋದಾಗನ ಅದು ಬದ್ನಿ ಗಿಡನೂ ಎಲ್ಲ ತೆಗಿಬೇಕು. ಇಲ್ಲಿ ಒಂದು ಸ್ವಲ್ಪ ನೋಡೋಣ ಬದ್ನಿಕಾಯಿ ಅದಾವ ಏನಿಲ್ಲ ಅಂಥೇಳಿ. ಸ್ವಲ್ಪ ಅದಾವು. ಜಾಸ್ತಿ ಏನು ಸಿಗಲಿಲ್ಲ, ಸ್ವಲ್ಪ ಸಿಕ್ಕು. ಒಂದು ಸ್ವಲ್ಪ ಕೊಟ್ಟು ಬರ್ತೀನಿ. ನಮ್ಮ ಅಕ್ಕಗೆ ಬದ್ನಿಕಾಯಿ ಕೊಟ್ಟು ಬಂದೀನಿ. ಈಗ ಮೇವು ಅದು ತೆಗಿಯೋಣ ಅಂಥೇಳಿ.
ಇವಾಗ ಅರ್ಧ ಪಡ ಆಗೈತಿ. ಈಗ ಇನ್ನು ಅರ್ಧ ಐತಿ. ಹಸು ಆಗೋದೈತೆ ಅಂಥೇಳಿ ಮನೆಗೆ ಹೊಂಟೀನಿ. ಹತ್ತರಕ್ಕೆ ಪಲ್ಲಿ ತೊಗೊಂಡಿನಿ. ಮೊನ್ನೆ ಕಾಳು ಹಾಕಿದ್ದೆವು, ಅದಕ್ಕೆ ನೀರು ಬಿಡ್ಬೇಕಂಥೇಳಿ ಮೋಟ್ರ್ ಚಾಲೂ ಮಾಡಕ್ಕೆ ಬಂದಿದ್ನಿ. ಆದ್ರೆ ಅದು ಚಾಲೂ ಆಗತ್ತಿಲ್ಲ. ಅದು ಒಂದು ಕರೆಂಟ್ ತೋರ್ಸತ್ತಿಲ್ಲ, ಎರಡು ಕರೆಂಟ್ ಅಷ್ಟು ತೋರ್ಸತೈತಿ. ಅದಕ್ಕೆ ಬ್ಯಾರೆ ಸ್ಟಾರ್ಟ್ರಕ್ಕೆ ಕೇಬಲ್ ಜೋಡಿಸಿ ಚಾಲೂ ಮಾಡ್ಬೇಕಂತ ಹೇಳಿ ಬಂದೀನಿ. ಈ ಕೇಬಲ್ ಇಲ್ಲಿ ಕೆಳಗೊಂದು ಸ್ಟಾರ್ಟ್ರ್ ಐತಿ. ಇದು ಮಾಡ್ದನ್ ಮೋಟ್ರದ. ಈಗ ಹೊಂಡದೊಳಗೇನೋ ನೀರು ಖಾಲಿ ಆಗ್ಯಾವ ಅಂಥೇಳಿ ಈಗ ಮಾಡ್ದನ್ ಮೋಟ್ರ್ ಚಾಲೂ ಮಾಡೋದಿಲ್ಲ. ಅದಕ್ಕೆ ಇದು ಕೇಬಲ್ ತೆಗೆದ ಈ ಸ್ಟಾರ್ಟ್ರಿಗೆ ಜೋಡಿಸ್ಬೇಕೀಗ. $2,000 years later. ಇವಾಗ ಕೇಬಲ್ ಜೋಡಿಸೀನಿ ಸ್ಟಾರ್ಟ್ರಕ್ಕೆ. ಈಗ ಅದ ಉಲ್ಟಾ ಅದು ಆಗಿತ್ತಂದ್ರೆ ನೀರು ಒಯ್ಯೋದಿಲ್ಲ. ಅದಕ್ಕೆ ಇಲ್ಲಿ ಒಂದು ಡ್ರಿಪ್ ಬಿಟ್ಟೈತಿ. ಅದ್ರೊಳಗೆ ನೀರು ಬರಾತಿದ್ದವು ಅಂದ್ರೆ ಸೀದಾ ಐತಿ ಅಂತ ತಿಳ್ಕೊಳ್ಳೋದು. ನೀರು ಬರಾತವು. ನಿನ್ನೆ 5 ತಾಸು ಮಾಡ್ದಂದು ಮೋಟ್ರ್ ಚಾಲೂ ಇತ್ತು. ಅದಕ್ಕೆ ನೀರೆಲ್ಲ ಕೆಳಗೆ ಹೋಗ್ಬಿಟ್ಟವು. ಇವತ್ತು ಇದು ಮೋಟ್ರ್ ಚಾಲೂ ಮಾಡೋದಿಲ್ಲ. ಅದಕ್ಕೆ ಬೋರ್ ಒಳಗಿನ ಮೋಟ್ರ್ ಚಾಲೂ ಮಾಡಿದ್ವಿ. ಮತ್ತು ನಾಳೆ ಅಂದ್ರೆ ಹೊಂಡ ತುಂಬಿರ್ತೈತಿ. ಆಮ್ಯಾಗ ಮತ್ತು ನಾಳೆ ನೀರು ಬಿಡ್ಬೇಕಾಗ್ತೈತಿ. ಇಲ್ಲಿ ಹೊಂಡದ ಮ್ಯಾಗ ನಿತ್ರ ನಮ್ಮ ಹೊಲ ಎಲ್ಲ ಹಿಂಗೆ ಕಾಣ್ತೈತಿ. ಇವತ್ತೇನು ಅಷ್ಟು ನೀರು ಬಿಡೋದಾಗೋದಿಲ್ಲ. ಯಾಕಂದ್ರೆ ಹೊಂಡದ ಒಳಗಿನ ನೀರು ಭಾಳ ಕೆಳಗೆ ಹೋಗ್ಯಾವು. ಅದಕ್ಕೆ ನಾಳೆ ಅದು ಬಿಡೋದಾಗ್ತಿರ್ಬೇಕಂತ ಅನ್ನಿಸ್ತೈತಿ. ಇಲ್ಲಿ ನಮ್ಮ ಹಳಿ ಬಾಳಿ ಗಿಡದೊಳಗೆ ಒಂದು ಗೊನೆ ಬಿಟ್ಟೈತಿ. ಅದ್ರೊಳಗೆ ಅಳಿಲ್ ಹೆಂಗೆ ಗೂಡು ಕಟ್ಟಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಇವಾಗ ಹೊಂಡದೊಳಗೇನು ನೀರು ಗೊಳೆ ಆಗ್ಯಾವು. ಅವತ್ತು ಈಗ ಡಾಗ್ರೇಸ್ಗೆ ಬಿಡಬೇಕು. ಅಂದ್ರೆ ಹೊಂಡದೊಳಗಿನ ಮೋಟ್ರ್ ಏನು ಚಾಲೂ ಮಾಡೋದಿಲ್ಲ. ಇದು ಬೋರ್ ಒಳಗಿನ ಮೋಟ್ರನ್ನ ಎರಡು ಚಾಲೂ ಮಾಡಿ ಆ ಕಡೆ ತಿರುಗಬೇಕಂತೇಳಿ ಐತಿ. ಆಮ್ಯಾಗ ನಿನ್ನೆ ಹೊಂಡದೊಳಗಿನ ಮೋಟ್ರ್ ಚಾಲೂ ಮಾಡಿತ್ತು. ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಷರ್ ಬೀಳೋಣ ಇಲ್ಲಿ ಪೈಪ್ ಕಿತ್ತುಬಿಟ್ಟಿತ್ತು, ನೋಡೇ ಇಲ್ಲ. ಆಮ್ಯಾಗ 1-2 ತಾಸದ್ದು ನೀರೆಲ್ಲ ಇಲ್ಲೇ ಹೋಗಿ ಅಲ್ಲಿ ಬಂದೆ ಇಲ್ಲಿ ನೀರು. ಆಮ್ಯಾಗ ಇಲ್ಲಿ ಗೊಂಜಾಳ ಹಾಕಿತ್ತು, ಆ ಗೊಂಜಾಳದಾಗ ಹೋಗ್ಯಾವ ನೀರು. ಇಲ್ಲಿ ಪೈಪ್ ಉಚ್ಚಿ ಇಲ್ಲಿಂದ ಕಡೆ ಎಲ್ಲ ನೀರು ಹೋಗ್ಯಾವು.
ಬೈಕ್ಗೆ ಜೋಡಿಸಿದ ಕೇಬಲ್ ಉಲ್ಟಾ ಆಗೈತೆ ಅಂಥೇಳಿ ಅನಿಸ್ತೈತಿ. ಈಗ ಮತ್ತೊಮ್ಮೆ ಜೋಡಿಸ್ಬೇಕು ಅದನ್ನು. ಇದಕ್ಕಂದ್ರೆ ನೀರು ಭಾಳ ಕಮ್ಮಿ ಬರತ್ತವು. ಕೇಬಲ್ ಜೋಡ್ಸೈತಿ. ಈಗ ನೀರು ಬೀಳತಾವ ಏನಂತ ನೋಡೋಣ. ಅವಾಗ ಬೀಳೋ ನೀರು ಬೀಳತ್ತಿಲ್ಲ. ಈಗ ಮತ್ತೆ ಉಲ್ಟಾ ಆಗೈತಿ. ನೀರು ಬರತ್ತವು. ಮೋಟ್ರ್ ಚಾಲು ಆಗೈತಿ. ಮೋಟ್ರ್ ಚಾಲು ಮಾಡಿದ್ನಿ. ಆಮ್ಯಾಗ ಇವಕ್ಕೆ ನೀರು ಬಿಟ್ಟಿನಿ ಡಾಗ್ರೇಸ್ಗೆ. ಆಮ್ಯಾಗ ನಮ್ಮ ಆಡೊಂದ ಕಾಲು ಮುರ್ಕೊಂಡೈತಿ. ಅದಕ್ಕೊಂದು ಸ್ವಲ್ಪ ಇದು ತೊಗರಿ ನಾಟಿದ್ದು ಅದನ್ನೊಂದು ಸ್ವಲ್ಪ ಕಿತ್ಕೊಂಡು ಈಗ ಮನೆಗೆ ಹೊಂಟೀನಿ.